ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾಡಿನ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಆರ್ಆರ್ ನಂಬರುಗಳಿಲ್ಲದ ಪಂಪ್ಸೆಟ್ಗಳಿಗೆ ವಿದ್ಯುತ್ ಒದಗಿಸುವಂತೆ ರೈತರ ಆಗ್ರಹ. ಕೂಡ್ಲಿಗಿ ತಾಲೂಕಿನ ವಿವಿಧೆಡೆ ಆರ್ಆರ್ ನಂಬರುಗಳಿಲ್ಲದೆ ರೈತರು ಪಂಪ್ಸೆಟ್ಗಳನ್ನು ಬಳಸುತ್ತಿದ್ದು, ಅಂಥವರಿಗೆ ವಿದ್ಯುತ್ ಬಳಕೆಗೆ ಅನುಮತಿ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಉಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ಹೊಸಳ್ಳಿ ಹೋಬಳಿ ಘಟಕ ಇವರು ಜೆಸ್ಕಾಂ ಇಲಾಖೆಗೆ ಆಗ್ರಹಪಡಿಸಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಕಾನಹೊಸಳ್ಳಿ ಹೋಬಳಿ ವ್ಯಾಪ್ತಿಯ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹೊಸ ಬೋರ್ವೆಲ್ಗಳನ್ನು ಕೊರೆಸಿ ಬೆಳೆ ಬೆಳೆಯುತ್ತಿದ್ದಾರೆ. ಆರ್ಆರ್ ನಂಬರ್ ಇಲ್ಲದಿರುವುದರಿಂದ ರೈತರಿಗೆ ವಿದ್ಯುತ್ತನ್ನು ಕಡಿತಗೊಳಿಸಿರುವುದು ಸರಿಯಾದ ಕ್ರಮವಲ್ಲ. ಇಂದಿನಿಂದ 4 ತಿಂಗಳುಗಳ ಕಾಲ ಬೆಳೆ ಬರುವುದಕ್ಕೆ ಅನುಕೂಲವಾಗುವಂತೆ ಕರೆಂಟ್ ನೀಡಬೇಕು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯ ತನಕ ರೈತರಿಗೆ ವಿದ್ಯುತ್ ಒದಗಿಸಬೇಕು. ಸಂಜೆಯಾಗುತ್ತಲೇ ಈ ಭಾಗದಲ್ಲಿ ಕರಡಿ, ಚಿರತೆಗಳ ಹಾವಳಿ ಕಂಡುಬರುತ್ತಿರುತ್ತವೆ. ಕ್ರಿಮಿಕೀಟಗಳು, ಹಾವು ಚೇಳುಗಳ ಆತಂಕದಲ್ಲಿ ಬದುಕಬೇಕಾಗಿರುತ್ತದೆ. ಆದ್ದರಿಂದ ಬೆಳೆ ಮತ್ತು ಜನಗಳಿಗೆ ತೊಂದರೆಯಾಗದಂತೆ ವಿದ್ಯುತ್ ಸೌಕರ್ಯ ಕಲ್ಪಿಸಬೇಕೆಂದು ಜೆಸ್ಕಾಂ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೊಸಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರಾದ ಜೆ ಮಾರಪ್ಪ, ಟಿಜಿ ಹಾಲಸ್ವಾಮಿ, ಯು ನಾಗರಾಜ, ಮಹೇಶ್, ಓಬಳೇಶ್, ಮಾಲತೇಶ್, ರಾಜಣ್ಣ, ಚಿತ್ತಪ್ಪ, ಎಎಂ ಜಗದೀಶ್, ಸಿದ್ದೇಶ್, ಪ್ರಭಾಕರ, ಲೋಕೇಶ್, ಮೃತ್ಯುಂಜಯ, ನೀರು ಕಟ್ಟಕ್ಕೆ ಹೋಗಿರ್ತಕ್ಕಂಥ ರೈತರಿಗೆ ಹಾವು ಕಡಿತವೆ, ಕಾಡು ಪ್ರಾಣಿಗಳು ಏನು ಅವ್ರ ಮೇಲೆ ಎರಗ್ತವೆ, ತೊಂದರೆಗೀಡಾಗಿರ್ತಕ್ಕಂಥ ರೈತರು ಸುಮಾರು ಜನ ಇರೋದ್ರಿಂದ ನೈಟ್ ಕರೆಂಟನ್ನು ತಪ್ಪಿಸಿ ಡೇ ಕರೆಂಟನ್ನು ಕೊಡ್ಬೇಕಂತ ಇದು ಕಡ್ಡಾಯವಾಗಿ ಕಾರ್ಯರೂಪಕ್ಕೆ ತರಬೇಕು.